ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಐತಿ ಮತ್ತು ಭಾಳ ಜನರದ ಪೋರ್ಟ್ಫೋಲಿಯೋನು ಪಾಸಿಟಿವ್ ಐತಿ. ಬಟ್ ನಾವು ಲಾರ್ಜ್ ಕ್ಯಾಪ್ ಇಂಡೆಕ್ಸದ ಪರಿಸ್ಥಿತಿ ನೋಡ್ರೆ ಅಷ್ಟೇನು ಸರಿ ಇಲ್ಲ ಅಥವಾ ಫ್ಲ್ಯಾಟನ್ನು ಐತಂತ ನಾವು ಅನ್ಬೋದು. ಅದ ಕಾರಣ ಇವತ್ತು ಮಾರುಕಟ್ಟೆ ಎದಕ್ಕೆ ಪಾಸಿಟಿವ್ ಐತಿ ಮತ್ತು ಎದಕ್ಕೆ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಇರಿಲ್ಲ ಅದರಿಂದ ಕಾರಣಗಳೇನಂತ ಡೀಟೇಲ್ದಾಗ ಸರಳವಾಗಿ ತಿಳ್ಕೊಳ್ಳೋಣ. ನನ್ನ ಸ್ಟುಡಿಯೋ ಬಿಟ್ಟು ಹೊರಗೆ ಬಂದೇನು ಊರಿಗೆ ಗೋಕಾಕ್ಗೆ. ಅದ ಕಾರಣ ಬ್ಯಾಕ್ಗ್ರೌಂಡ್ ನಿಮಗೆ ಚೇಂಜ್ ಅನ್ನಿಸ್ತಿರ್ಬೋದು, ಬಟ್ ನಾಳಿಂದ ವೀಡಿಯೋ ಸ್ಟುಡಿಯೋದಿಂದನೇ ಬರ್ತಾವೆ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ವೀಡಿಯೋಗೆ ಲೈಕ್ ಮಾಡಿರ್ಲಿಲ್ಲ ಇದ್ರೆ ಲೈಕನ್ನು ಮಾಡಿರಿ. ನೋಡಿರಿ, ನಿಫ್ಟಿ ಇವತ್ತು 0.2% ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಿ. ಅಂದರೆ ಏರಿಲ್ಲನೂ ಬಿದ್ದಿಲ್ಲನೂ ಎಲ್ಲಿ ಓಪನ್ ಆಯ್ತು ಅಲ್ಲೇ ಫ್ಲ್ಯಾಟನ್ನು ಕ್ಲೋಸಿಂಗ್ ಕೊಟ್ಟೈತೆ ಅಂತ ನಾವು ಅನ್ಬೋದು. ಬ್ಯಾಂಕ್ ನಿಫ್ಟಿ 0.12% ಇರೈತಿ, ಪಾಸಿಟಿವ್ ಐತಿ ಇವತ್ತು ಬ್ಯಾಂಕ್ ನಿಫ್ಟಿ. ಸೆನ್ಸೆಕ್ಸ್ -0.15% ಬಿದ್ದೈತಿ. ಸೆನ್ಸೆಕ್ಸನ್ನು ನೆಗೆಟಿವ್ನ ಐತಿ, ಬಟ್ ಭಾಳನು ನೆಗೆಟಿವ್ನಾಗ ಐತಂತ ನಾಲ್ಕು ಬರೋಂಗಿಲ್ಲ. ನಿಫ್ಟಿ ನೆಕ್ಸ್ಟ್ 50 0.23% ಪಾಸಿಟಿವ್ ಐತ್ರಿ. ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ನೋಡ್ಬೋದು ನೀವು 1.10% ಇರೈತಿ. ಮಿಡ್ ಕ್ಯಾಪ್ ಇಂಡೆಕ್ಸ್ ಇವತ್ತು ಭಾಳ ಇರೈತಿ. ಅದ ಕಾರಣ ಭಾಳ ಜನರದ್ದು ಪೋರ್ಟ್ಫೋಲಿಯೋ ಇವತ್ತು ಗ್ರೀನ್ದಾಗ ಐತಿ. ಭಾರತದ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಷ್ಟು ಇರಿಲ್ಲ, ಬಟ್ ಮಿಡ್ ಕ್ಯಾಪ್ ಭಾಳ ಇರೋದ್ರಿಂದ ಭಾಳ ಜನರ ಪೋರ್ಟ್ಫೋಲಿಯೋನಾಗ ಮಿಡ್ ಕ್ಯಾಪ್ ಸ್ಟಾಕನ್ನು ಭಾಳ ಇರೋ ಕಾರಣ ಇವತ್ತು ಪೋರ್ಟ್ಫೋಲಿಯೋ ಭಾಳ ಜನರದ ಪಾಸಿಟಿವ್ ಐತಿ. ಅದಕ್ಕೆ ಕಾರಣ ನಿಮಗೆ ಇದು ಗುರ್ತಾಗಿರ್ಬೋದು ಎದಕ್ಕೆ ಮಾರ್ಕೆಟ್ ಭಾಳ ಇರಿಲಿ ಇವತ್ತು, ಆದ್ರೂ ಎದಕ್ಕೆ ಇವತ್ತು ಪೋರ್ಟ್ಫೋಲಿಯೋ ಭಾಳ ಗ್ರೀನ್ದಾಗೈತೆ ಅಂತ ನಿಮಗೆ ಗುರ್ತಾಗಿರ್ಬೋದು. ಅದೇ ಥರ ನಾವು ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸದ ಪರಿಸ್ಥಿತಿ ನೋಡ್ರೆ 1.02% ಪಾಸಿಟಿವ್ ಐತಿ. ಸ್ಮಾಲ್ ಕ್ಯಾಪ್ ಇಂಡೆಕ್ಸನ್ನು ಇರೈತಿ, ಮಿಡ್ ಕ್ಯಾಪ್ ಇಂಡೆಕ್ಸನ್ನು ಇರೈತಿ. ಈಗ ಖರೆ ಅಂದ್ರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ನಾಗನ ಭಾಳ ಗ್ರೋತ್ ಐತಂತ ಎಕ್ಸ್ಪರ್ಟ್ಗಳು ನಮಗೆ ತಿಳಿಸತ್ತಾರ. ಲಾರ್ಜ್ ಕ್ಯಾಪ್ ಆಲ್ರೆಡಿ ಗ್ರೋತ್ ಭಾಳ ತೋರಿಸಿದಾವ್ರಿ. ಅದ ಕಾರಣ ಈ ಥರ ಪರಿಸ್ಥಿತಿ ಆಗತೈತಿ ಲಾರ್ಜ್ ಕ್ಯಾಪದ ಅಂತ ನಾವು ಅನ್ಬೋದು. ಮತ್ತು ನಾವು ಉಳಿದಿದ್ದ ಗೋಲ್ಡ್, ಸಿಲ್ವರ್, ಕ್ರೂಡ್ ಆಯಿಲ್ ಬೆಲೆ ಅದು ನೋಡ್ಬೋದು ನೀವು. ಗೋಲ್ಡ್ ಇವತ್ತು 1.20% ಪಾಸಿಟಿವ್ ಐತ್ರಿ. ಗೋಲ್ಡ್ ಭಾಳ ಇರೈತಿ. ಸಿಲ್ವರನ್ನು ನೋಡ್ಬೋದು ಇವತ್ತು 5.54%, 5%ಗಿಂತ ಹೆಚ್ಚಿರೈತಿ ಇವತ್ತು ಸಿಲ್ವರ್. ಗೋಲ್ಡ್ ಸಿಲ್ವರ್ ಈ ಥರ ಇರೋಕೆ ಮೇನ್ ಕಾರಣ ಡಾಲರ್ ಇಂಡೆಕ್ಸ್ ವೀಕ್ ಆಗೈತ್ರಿ. ಡಾಲರ್ ಇಂಡೆಕ್ಸ್ ವೀಕ್ ಆಗಿದ್ದ ಕಾರಣ ಈ ಥರ ಗೋಲ್ಡ್ ಮತ್ತು ಸಿಲ್ವರ್ ಪರ್ಫಾರ್ಮ್ ಮಾಡಿದಾವಂತ ನಾವು ಅನ್ಬೋದು. ಅದ್ರಾಗೂ ಮೇನ್ ಅನ್ಸರ್ಟನಿಟಿ ಇನ್ನೂ ಮಾರುಕಟ್ಟೆನ ಮುಗ್ದಿಲ್ಲ. ಇನ್ನು US ಮತ್ತು ಇರಾನ್ ಯುದ್ಧ ಸ್ಟಾರ್ಟನ ಐತಿ. ಅದಕ್ಕೆ ಕಾರಣ ಇವೆಲ್ಲ ಅನ್ಸರ್ಟನಿಟಿ ನಡುಕ್ಕೆ ಡಾಲರ್ ಇಂಡೆಕ್ಸದ ಬೆಲೆ ಕಡಿಮೆ ಆಗಿದ್ದರಿಂದ ಈ ಥರ ಗೋಲ್ಡ್ ಸಿಲ್ವರನ್ನು ಇವತ್ತು ಭಾಳ ಇರಿದಾವಂತ ನಾವು ಅನ್ಬೋದು. ಮತ್ತು ನಾವು ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ಬೋದು. ಇವತ್ತು ನಿಫ್ಟಿ ಆಟೋ ಇಂಡೆಕ್ಸ್ 1.93% ಇರೈತಿ. ಫೈನಾನ್ಷಿಯಲ್ ಸರ್ವಿಸಸ್ 0.22% ಇರೈತಿ. FMCG ಇವತ್ತು ಮೈನಸ್ನ ಐತ್ರಿ, 0.76% ಮೈನಸ್ ಐತಿ. IT ಇವತ್ತು 0.77% ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟೈತಿ. IT ಪರಿಸ್ಥಿತಿ ಈ ಥರ ಎದಕ್ಕೆ ಆಗತ್ತೈತಂತ ಈಗ ಮುಂದೆ ತಿಳ್ಕೊಳ್ಳೋಣ. ಅದೇ ಥರ ನಾವು ಮೀಡಿಯಾ ಇಂಡೆಕ್ಸದ ಪರಿಸ್ಥಿತಿ ನೋಡ್ರೆ ಮೀಡಿಯಾ ಇಂಡೆಕ್ಸ್ 0.21% ಇರೈತಿ. ಮೆಟಲ್ 0.27% ಇರೈತಿ. ಫಾರ್ಮಾ 0.10% ಇರೈತಿ. PSU ಬ್ಯಾಂಕ್ 0.49% ನೆಗೆಟಿವ್ನಾಗ ಐತಿ. ರಿಯಾಲಿಟಿ 0.63% ಪಾಸಿಟಿವ್ ಐತಿ. ಪ್ರೈವೇಟ್ ಬ್ಯಾಂಕ್ 0.30% ಪಾಸಿಟಿವ್ ಐತಿ. ಹೆಲ್ತ್ ಕೇರ್ 0.17% ಪಾಸಿಟಿವ್ ಐತ್ರಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ 0.85% ನೆಗೆಟಿವ್ ಐತಿ. ಆಯಿಲ್ ಆ್ಯಂಡ್ ಗ್ಯಾಸ್ 0.10% ಪಾಸಿಟಿವ್ ಐತಿ. ಕೆಮಿಕಲ್ 0.39% ಪಾಸಿಟಿವ್ ಐತಿ. ಅದ ಕಾರಣ ಓವರಾಲ್ ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರೂ ಆಲ್ಮೋಸ್ಟ್ ಗ್ರೀನ್ದಾಗನೇ ಇದ್ದಾವೆ. FMCG, ಮೀಡಿಯಾ, PSU ಬ್ಯಾಂಕ್, ಆಯಿಲ್ ಆ್ಯಂಡ್ ಗ್ಯಾಸ್, ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಇವೆಲ್ಲ ಸೆಕ್ಟರ್ ನೆಗೆಟಿವ್ನಾಗ ಇದ್ದಾವಂತ ನಾವು ಅನ್ಬೋದು. ಅದ್ರಾಗೂ ಮೇನ್ IT ನೆಗೆಟಿವ್ ಇರೋ ಕಾರಣ IT ಇವತ್ತು ಒಂದು ದಿನ 0.77% ನೆಗೆಟಿವ್ ಇರೋ ಕಾರಣ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಇವತ್ತು ಭಾಳ ಇರಿಲ್ಲ, ಫ್ಲ್ಯಾಟನ್ನು ಕ್ಲೋಸಿಂಗ್ ಕೊಟ್ಟಾವಂತ ನಾವು ಅನ್ಬೋದು. ಅದ್ರಾಗೂ ಮತ್ತೊಂದು IT ಇಂಡೆಕ್ಸ್ ಎದಕ್ಕೆ ಇರುವತ್ತ IT ಇಂಡೆಕ್ಸ್ ಪರಿಸ್ಥಿತಿ ಹಿಂಗೆ ಒಳ್ಳೆ ಸುದ್ದಿಗಳು ಬಂದ್ರೂ ಅಥವಾ ಎಲ್ಲ ಸೆಕ್ಟರ್ ಒಳ್ಳೆ ಪರ್ಫಾರ್ಮ್ ಮಾಡ್ರೂ IT ಯಾಕೆ ಪರ್ಫಾರ್ಮ್ ಮಾಡತ್ತಂತಂದ್ರೆ ಅದರಿಂದ ಮೇನ್ ಕಾರಣ ಎಂಥ್ರೋಪಿಕ್ ಮತ್ತು ಓಪನ್ AIದವ್ರು ನೀವು ಸರ್ವಿಸ್ ಬೇಸ್ಡ್ IT ಕಂಪ್ನಿಗಳಿದ್ದಾವೆ ಅವಕ್ಕೆ ಚಾಲೆಂಜ್ ಕೊಡೋಕೆ ಅವರು ಸರ್ವಿಸ್ ಬೇಸ್ IT ಕಂಪ್ನಿಗಳನ್ನು ತಯಾರಿದಾರಂತ್ರಿ. ಅದ ಕಾರಣ ನಮ್ಮ ಭಾರತದ್ದು IT ಕಂಪ್ನಿಗಳ ಎಲ್ಲ ಸರ್ವಿಸ್ ಮ್ಯಾಗನ ಡಿಪೆಂಡ್ ಇದ್ದಾವೆ. ಆ ಸರ್ವಿಸ್ ರಿಲೇಟೆಡ್ ಕಂಪ್ನಿಗಳನ್ನು USದು ಎಂಥ್ರೋಪಿಕ್, ಓಪನ್ AI ತೆಗ್ಯಾತ್ರ ಅಂತಂದ್ರೆ ಇವೆಲ್ಲ ಕಂಪ್ನಿಗಳ್ಗೆ ಭಾರತದ ದೊಡ್ಡ IT ಕಂಪ್ನಿಗಳ್ಗೆ ಒಂದು ದೊಡ್ಡ ಚಾಲೆಂಜನ ಅಂತ ನಾವು ಅನ್ಬೋದು. ಅದ ಕಾರಣ ಈ ಥರ ಬೀಳತ್ತವ. ಬಟ್ ಈ ಒಂದು ಕಾರಣದಿಂದ ಭಾರತದ IT ಸೆಕ್ಟರನ್ನು ಮುನಿ ಹೋಗ್ತೈತೆ ಅನ್ನೋದನ್ನು ತಪ್ಪು. ಯಾಕಂತಂದ್ರೆ ಆಲ್ರೆಡಿ ನಮ್ಮ ಕಂಪ್ನಿಗಳ್ಗೂ ಗುರ್ತಿರ್ತೈತಿ ಈ ಥರ ಆಗ್ತೈತಿ, ಮುಂದೆ ಆಗ್ಬೋದು. ಅದಕ್ಕೆಲ್ಲ ರೆಡಿ ಇರ್ತಾರೆ, ಮ್ಯಾನೇಜ್ಮೆಂಟ್ನಾಗೆಲ್ಲ ರೆಡಿ ಇರ್ತಾರೆ. ಆಲ್ರೆಡಿ ನಮ್ಮ ಕಂಪ್ನಿಗಳ್ದು ಫಂಡಮೆಂಟಲ್ ಭಾಳ ಒಳ್ಳೇದೈತಿ ಮತ್ತು ಕಂಪ್ನಿ ಕಡೆ ಕ್ಯಾಶನ್ನು ಭಾಳ ಇದಾವೆ ನಮ್ಮ IT ಕಂಪ್ನಿಗಳ ಕಡೆ. ಅದ ಕಾರಣ ಅವರು ಹತ್ರದ್ದು ಏನರ ಉಪಾಯವನ್ನು ಕಂಡು ಹಿಡಿಬೋದು. ಅದ್ರಾಗೂ ದೊಡ್ಡದು ಭಾರತದ್ದು ಏನು ಇನ್ಫೋಸಿಸ್ ಅದು ಇದಾವೆ ಅವು ಡೈರೆಕ್ಟ್ ಎಂಥ್ರೋಪಿಕ್ ಜೊತೆ ಅದು ಪಾರ್ಟ್ನರ್ಶಿಪ್ಪನ್ನು ಮಾಡಿದ್ದಾರೆ. ಅದ ಕಾರಣ
ಶಾರ್ಟ್ ಟರ್ಮ್ನಾಗ ಐ ಟಿ ಇಂಡೆಕ್ಸ್ ಪರಿಸ್ಥಿತಿ ಈ ಥರ ಆಗೈತೆ ರೀ ಐದಿಂದ US ಹೊಸ ಐ ಟಿ ಕಂಪ್ನಿಗಳಿಂದ. ಬಟ್ ಲಾಂಗ್ ಟರ್ಮ್ನಾಗ ಏನಾಗ್ತೈತೆ ಅಂತ ನೋಡ್ಬೇಕಾ. ಬಟ್ ಫುಲ್ ಮುನ್ನಿಗೆ ಹೋಗ್ತೈತಿ ಒಂದು ಕಾರಣದಿಂದ ನಮ್ಮ ಭಾರತದ ಐ ಟಿ ಸೆಕ್ಟರ್ ಪರಿಸ್ಥಿತಿ ಅಂತ ಅನ್ನೋದು ತಪ್ಪಾಗ್ತೈತೆ ಅಂತ ನನಗನ್ನಿಸ್ತೈತಿ. ಮತ್ತು ಎಕ್ಸ್ಪರ್ಟ್ಗಳನ್ನು ಅದೇ ಥರ ಅನ್ನತ್ತಾರ. ಅದ ಕಾರಣ ಮುಂದೆ ಏನಾಗ್ತೈತೆ ಅಂತ ನೋಡ್ಬೇಕಾ. ಯಾವಾಗೂ ಈ ಥರ ಜಗತ್ನಾಗ ಹೊಸ ಬರ್ತಿರ್ತಾವೆ. ಏನು ಕಂಪ್ಯೂಟರ್ ಬಂದಿತ್ತು, ಇಂಟರ್ನೆಟ್ ಬಂದಿತ್ತು, ಅವಾಗ ಹಲವಾರು ಕಂಪ್ನಿಗಳು ಬಂದು ರೀ. ಬಟ್ ಆಲ್ಮೋಸ್ಟ್ ಎಲ್ಲ ಹೊಸ ಕಂಪ್ನಿಗಳು ಮುನಿಗೆ ಹೋದು. ಬರೀ 5ರಿಂದ 4 ಕಂಪ್ನಿಗಳು ಅಷ್ಟೇ ಸರ್ವೈವ್ ಮಾಡಿದ್ದು. ಅವ ನಾವು ಅಂತೇವೆ ಈಗ TCS, ಇನ್ಫೋಸಿಸ್ ಅದು. ಅದೇ ಥರ ಈಗನೂ ಆಗ್ಬೋದು. ಇದಕ್ಕೂ ಹಲವಾರು ದೊಡ್ಡ ಕಂಪ್ನಿಗಳು ಬರತ್ತವ ಅವೆಲ್ಲ ಹೇಳಿಕೆ ಕೊಡತ್ತಾರಂತಂದ್ರೆ ಅದೇ ಥರ ಮಾಡ್ತಾವ ಅನ್ನೋದನ್ನು ತಪ್ಪು ರೀ. ಅವು ಒಂದೊಂದ್ಸಲ ಏನೇನು ದೊಡ್ಡ ಕನಸು ತೋರಿ ಸಾಲ ಮಾಡಿ ಮುನಿಗೂ ಹೋಗ್ಬೋದು. ಅದ ಕಾರಣ ನಾವು ನಮ್ಮ ಕಂಪ್ನಿಗಳ ಮ್ಯಾಗೂ ನಂಬಿಕೆ ಇಡಬೇಕಾ. ಮತ್ತು ನಮ್ಮ ಕಂಪ್ನಿಗಳ್ದು ಮ್ಯಾನೇಜ್ಮೆಂಟದ ಹೇಳಿಕೆಗಳನ್ನು ಮತ್ತು ನಮ್ಮ ಕಂಪ್ನಿಗಳ್ದು ಏನು ಪರಿಸ್ಥಿತಿ ಐತಿ ಅದನ್ನೆಲ್ಲ ನೋಡಿ ನಾವು ಹೂಡಿಕೆ ಮಾಡಬೇಕಾ. ಈಗ ನಿಮಗೆ ಓವರಾಲ್ ಐ ಟಿ ಇಂಡೆಕ್ಸ್ ಬಗ್ಗೆನೂ ಡೀಟೇಲ್ದಾಗ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ಮತ್ತು ನಾವು ಗ್ಲೋಬಲ್ ಮಾರ್ಕೆಟದ ಪರಿಸ್ಥಿತಿ ನೋಡ್ಬೋದು ನೀವು. US ಡೌ ಜೋನ್ಸ್ ನಿನ್ನೆ ದಿನ 1.24% ಇರುತ್ತೆ. S&P 500 1.46% ಇರುತ್ತೆ. ನ್ಯಾಸ್ಡ್ಯಾಗ್ 2.02% ಇರುತ್ತೆ ರೀ. ಮತ್ತು ಉಳಿದಿದ್ದು ಎಲ್ಲ ಗ್ಲೋಬಲ್ ಮಾರ್ಕೆಟ್ ನಿಕ್ಕೈ 5%ಗಿಂತ ಹೆಚ್ಚು ಸೇರಿತ್ತು. ಅದ ಕಾರಣ ಜಪಾನದ ಮಾರ್ಕೆಟ್ ಆಗಲಿ US ಮಾರ್ಕೆಟ್ ಆಗಲಿ ಭಾಳ ಒಳ್ಳೆ ಕ್ಲೋಸಿಂಗ್ ಕೊಟ್ಟಾವು ನಿನ್ನೆ ದಿನ. ಮತ್ತು ಜಪಾನದ ಮಾರ್ಕೆಟ್ ಇವತ್ತು ಮಧ್ಯಾಹ್ನ ಅದರದನ್ನ ಪರಿಣಾಮ ಡೈರೆಕ್ಟ್ ಇವತ್ತು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂಡೆಕ್ಸ್ನಾಗ ಕಾಣಿತ್ತು. ಬಟ್ ಭಾರತದ ಐ ಟಿ ಇಂಡೆಕ್ಸ್ ನೆಗೆಟಿವ್ ಸುದ್ದಿಗಳು ಬಂದಿದ್ದರಿಂದ ಲಾರ್ಜ್ ಕ್ಯಾಪ್ ಅಷ್ಟು ಒಳ್ಳೆ ಪರ್ಫಾರ್ಮ್ ಮಾಡಲಿಲ್ಲ ಇವತ್ತಿನ ಮಾರುಕಟ್ಟೆನಾಗ ಅಂತ ನಾವು ಅನ್ಬೋದು. ಮತ್ತೊಂದು ಏನಂತಂದ್ರೆ ಏನು ರೂಪೀಸ್ ಡಾಲರ್ ವಿರುದ್ಧ 95 ಸಮೀಪ ಹೋಗಿತ್ತು. ಅದೀಗ ಮತ್ತೆ 94ಗೆ ಬಂದಿತ್ತಂತ. ಅದರಿಂದ ಮೇನ್ ಕಾರಣ ನೋಡ್ರೆ ಕ್ರೂಡ್ ಆಯಿಲ್ ಬೆಲೆ. ನಿನ್ನೆ ದಿನ ಕ್ರೂಡ್ ಆಯಿಲ್ ಒಮ್ಮೆ ಭಾಳ ಕ್ರ್ಯಾಶ್ ಆತ್ರಿ. ಈಗ ಕರೆಂಟನ್ನು 12%ಗಿಂತ ಡೌನ್ ನಡೆದೈತಿ. ಏನು WTI ಕ್ರೂಡ್ ಆಯಿಲ್ ಆಗಲಿ ಮತ್ತು ಬ್ರೆಂಟ್ ಕ್ರೂಡ್ ಆಯಿಲ್ ಆಗಲಿ ಏನು $100 ಮ್ಯಾಗ ಹೋಗಿದ್ದು, $110 ಮ್ಯಾಗ ಹೋಗಿದ್ದು. ಈಗ ನೋಡ್ಬೋದು ನೀವು WTI ಕ್ರೂಡ್ ಆಯಿಲ್ $89.83 ಟ್ರೇಡ್ ಆಗತ್ತೈತಿ ಪ್ರತಿ ಬ್ಯಾರೆಲ್ಲ. ಮತ್ತು ಬ್ರೆಂಟ್ ಕ್ರೂಡ್ ಆಯಿಲ್ $98.33 ಟ್ರೇಡ್ ಆಗತ್ತೈತಿ. ಹಂಗೆ ಭಾಳ ಬಿದ್ದಿಲ್ಲ. ಖರೆ ಅಂದ್ರೆ ಭಾರತದಾಗ ನೋಡ್ರೆ ನಾವು $80 ಕಡಿಮೆ ಬರ್ಬೇಕಂದ್ರೆ ಭಾರತದ ಎಕನಾಮಿಗೆ, ಭಾರತದ ಆರ್ಥಿಕತೆಗೆ ಒಳ್ಳೆ ಸುದ್ದಿ ಅನ್ಬೋದು. ಆದ್ರೂ ಏನು $110-120 ತಲುಪಿತ್ತ ಯುದ್ಧದಿಂದ. ಅದೀಗ ಒಮ್ಮೆ ಮತ್ತೆ ಕೆಳಗೆ ಬಂದೈತಿ. ಅದ ಕಾರಣ ರೂಪೀಸನ್ನು ಸ್ವಲ್ಪ ಸ್ಟ್ರಾಂಗ್ ಆಗೈತೆ ಡಾಲರ್ ವಿರುದ್ಧ. ಮತ್ತು ಇದು ಭಾರತದ ಆರ್ಥಿಕತೆಗೂ ಪಾಸಿಟಿವ್. ಅದ ಕಾರಣ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸನ್ನು ಇವತ್ತು ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾವೆ ಈ ಒಂದು ಸುದ್ದಿದಿಂದ ಅಂತ ನಾವು ಅನ್ಬೋದು. ಮತ್ತೊಂದನ್ನು ಗೌರ್ಮೆಂಟ್ ಪ್ಲ್ಯಾನಿಂಗ್ ಮಾಡತೈತ್ರಿ. ಏನು ಈ ಯುದ್ಧದಿಂದ ಅದು ಕಂಪ್ನಿಗಳಿಗೆ ಹಾನಿ ಆಗತ್ತೈತಿ. ಆ ಹಾನಿಯನ್ನು ಗೌರ್ಮೆಂಟನ್ನು ಸಾಲದ ರೂಪನಾಗ ಕೊಡೋದು ಕೆಲಸ ಮಾಡೋದೈತನತ್ತಾರೆ. ಅದ ಕಾರಣ ಅದರಿಂದ ಕಂಪ್ನಿಗಳಿಗೇನು ಶಾರ್ಟ್ ಟರ್ಮ್ದು ಇಂಪ್ಯಾಕ್ಟ್ ಆಗತ್ತೈತಿ. ಆ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಕಡಿಮೆ ಆಗ್ಬೋದಾ, ಅಥವಾ ಗೌರ್ಮೆಂಟ್ ಈ ಶಾರ್ಟ್ ಟರ್ಮ್ ಇಂಪ್ಯಾಕ್ಟನ್ನು ಕಡಿಮೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡತ್ತೈತೆ ಅಂತ ನಾವು ಅನ್ಬೋದು. ಅದೆಲ್ಲ ನಾನು ಅದ್ರ ಬಗ್ಗೆ ಡೀಟೇಲ್ದಾಗ ವಿಡಿಯೋ ಮಾಡ್ತೇನೆ. ಅದ್ರ ಬಗ್ಗೆ ಏನೋ ಡೀಟೇಲ್ಸ್ ನನಗೆ ಸಿಗೋಣ. ಬಟ್ ಮೇನ್ ಕಾನ್ಸೆಪ್ಟ್ ಏನೈತೆ ಅಂತಂದರೆ ಕಂಪ್ನಿಗಳ್ಗೆ ಯುದ್ಧದಿಂದ ಏನು ನಷ್ಟ ಆಗತ್ತೈತಿ ಆ ನಷ್ಟವನ್ನು ಸಾಲದ ರೂಪನಾಗ ತೊಗೊಳೋರಿ ಬ್ಯಾಂಕ್ದಿಂದ. ಅದಕ್ಕೆ ಗ್ಯಾರಂಟಿ ಗೌರ್ಮೆಂಟ್ ಇರೋದಂತ್ರಿ. ಅದ ಕಾರಣ ಮತ್ತು ಪರಿಸ್ಥಿತಿ ಎಲ್ಲ ಸರಿಯಾಗಣ್ಣ ಅವ್ರು ಲೋನ್ ತುಂಬಿ ಮತ್ತು ಅದು ಎಲ್ಲ ಮುಗಿಸ್ಕೋತಾರೆ. ಈ ಥರ ಏನೋ ಐತೆ ಸ್ಕೀಮ್. ಅದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಓವರಾಲ್ ಇದೇ ಇತ್ತು. ಮೇನ್ ಊರಿಗೆ ಬಂದೀನಿ, ಅದ ಕಾರಣ ಈ ಥರ ವಿಡಿಯೋ ಮಾಡಿದ್ನಿ. ಆದ್ರೂ ವಿಡಿಯೋ ಚಲೋ ಅನ್ಸಿಡು ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೈಲಿ ಅಪ್ಡೇಟ್ಸ್, ಯೂನಿಕ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಡೀಟೇಲ್ದಾಗ ಸರಳವಾಗಿ ಕಲಿಯೋದಿದ್ರೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಏನು ಇವತ್ತು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾವೆ, ಹೂಡಿಕೆದಾರರಿಗೆ ಚಲೋ ರಿಟರ್ನ್ ಕೊಟ್ಟಿದ್ದಾವೆ. ಅದ ಕಾರಣ ಇದ್ರ ಬಗ್ಗೆ ನಾನು ನಿನ್ನೆ ವಿಡಿಯೋನಾಗೂ ತಿಳಿಸೇನೆ ರೀ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ನಾಗ ಯಾವ ಥರ ಹಣ ಆಗ್ಬೋದಂತ. ಅದಕ್ಕೆ ಕಾರಣ ನಿನ್ನೆ ವಿಡಿಯೋ ಹೋಗಿ ನೋಡಿರಿ. ಆ ಸ್ಟುಡಿಯೋನಾಗ ಮಾಡೇನ ಪ್ರಾಪರ ವಿಡಿಯೋ ಭಾಳ ಇಂಫಾರ್ಮೇಟಿವ್ ಐತಿ. ಅದ ಕಾರಣ ಈ ವಿಡಿಯೋ ಮುಗಿನ ಆ ವಿಡಿಯೋ ಹೋಗಿ ನೀವು ನೋಡಿರಿ. ಇದೈತಿ ಇವತ್ತಿನ ವಿಡಿಯೋ ಚಲೋ ಅನ್ಸಿಡು ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೀನಿ. ಧನ್ಯವಾದಗಳು.